ಈಗ 4 ಅಂಕದ ಒಂದು ಪ್ರಶ್ನೆ ಸಿಂಪಲ್ ಆಗಿದೆ, ತುಂಬಾ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೇನೆ. 4 ಅಂಕಕ್ಕೆ ಈ ಒಂದು ಪ್ರಶ್ನೆ ಇಲ್ಲಿ ಕೇಳುವಂತ ಸಾಧ್ಯತೆ ಇದೆ. ನೋಡಿ, ದ್ವಿತೀಯ PUC ಅರ್ಥಶಾಸ್ತ್ರದಲ್ಲಿ ನೋಡಿ, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಈ ಪ್ರಶ್ನೆ ಬರ್ತಕ್ಕಂಥದ್ದು. ಪೀಠಿಕಾ ಭಾಗದಲ್ಲಿ ತಮಗೆ ಗೊತ್ತಿದೆ, ಈ ಪ್ರಶ್ನೆ ಕೇಳ್ತಾರೆ ಈ ಸಲ. ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ, ನೇಕಾರ, ಶಿಕ್ಷಕರು ಸಂಪನ್ಮೂಲಗಳನ್ನ ಬಳಸಿ ತಮ್ಮ ಅಗತ್ಯತೆಗಳನ್ನ ಯಾವ ರೀತಿ ಪೂರೈಕೆ ಮಾಡಿಕೊಳ್ತಾರೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಪ್ರಶ್ನೆ ಇದೆ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಒಂದು ಲೈಕ್ ಮಾಡಿ, ನಮ್ಮ ಟೆಲಿಗ್ರಾಮ್ ಚಾನಲ್ ಹೋಗಿ ಎಲ್ಲಾ ರೀತಿ ವಿಡಿಯೋಸ್ ನೋಟ್ಸ್ ಅಲ್ಲಿ ಸಿಗ್ತಾ ಇದೆ. ಲಿಂಕ್ ಅನ್ನ ಕಮೆಂಟ್ ಅಲ್ಲಿ ಕೊಟ್ಟಿದ್ದೇನೆ. ನಮ್ಮ ಸುತ್ತಮುತ್ತಲಿನ ಸಮಾಜವನ್ನ ವೀಕ್ಷಣೆ ಮಾಡಿದರೆ, ನಮ್ಮ ಸುತ್ತಮುತ್ತಲಿನ ಸಮಾಜವನ್ನ ನೋಡಿದ್ರೆ ಜನರು ಒಂದಿಲ್ಲೊಂದು ಚಟುವಟಿಕೆಯಲ್ಲಿ ನಿರತರಾಗಿರುವುದನ್ನ ಕಾಣ್ತೀವಿ. ಪ್ರತಿಯೊಂದು ಸಮಾಜದಲ್ಲಿನ ಜನರಿಗೆ ತಮ್ಮ ದೈನಂದಿನ ಜೀವನದಲ್ಲಿ ಆಹಾರ ಬೇಕು, ಬಟ್ಟೆ ಬೇಕು, ವಸತಿ ಬೇಕು, ಸಾರಿಗೆ ಸೌಲಭ್ಯ, ಅಂಚೆ, ತಂತಿ ಸೇವೆ, ಶಿಕ್ಷಕರ ಸೇವೆ, ವೈದ್ಯರ ಸೇವೆಗಳಂತಹ ಹಲವು ಸರಕು ಸೇವೆಗಳ ಅಗತ್ಯವಿರುವುದು ಕಂಡು ಬರುತ್ತೆ. ಇದಿಷ್ಟು ಗೊತ್ತಾಯ್ತು. ಮುಂದೋಗ್ತೀನಿ. ನೆಕ್ಸ್ಟ್ ನೋಡಿ, ವಾಸ್ತವ ಜೀವನದಲ್ಲಿ ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬಕ್ಕೆ ಅಗತ್ಯವಿರುವ ಸರಕು ಸೇವೆಗಳ ಪಟ್ಟಿ ದೊಡ್ಡದಿರುತ್ತೆ. ನಮ್ಗೆ ಏನೇನ್ ಬೇಕನ್ನೋದ್ರ ಒಂದು ಲಿಸ್ಟ್ ಮಾಡಿದ್ರೆ ಅದರ ಒಂದು ಲಿಸ್ಟ್ ತುಂಬಾ ದೊಡ್ಡದಿರುತ್ತೆ. ಆದರೆ ಸಮಾಜದ ಯಾವ ವ್ಯಕ್ತಿಯೂ ಕೂಡ ತನಗೆ ಬೇಕಾದ ಎಲ್ಲಾ ವಸ್ತುಗಳನ್ನ ಹೊಂದಿರೋದಿಲ್ಲ. ನೋಡಿ, ಪ್ರತಿಯೊಂದು ವಸ್ತು ನನಗೆ ಎಲ್ಲಾ ಬೇಕು, ಆದ್ರೆ ಎಲ್ಲಾ ನನ್ನ ಹತ್ರ ಇರೋದಿಲ್ಲ. ಅಷ್ಟೇ ನೆನ್ಪಿಟ್ಕೊಳ್ಳಿ. ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು ತಾನು ಉಪಯೋಗಿಸಲು ಬಳಸುವ ಸರಕು ಸೇವೆಗಳಲ್ಲಿ ಕೆಲವೊಂದನ್ನು ಮಾತ್ರ ಹೊಂದಿರುತ್ತಾನೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಒಂದು ಉದಾಹರಣೆ ಮೂಲಕ ನೋಡೋದಾದ್ರೆ, ಕೃಷಿ ಕುಟುಂಬ ನೋಡಿ, ಒಂದು ಕೃಷಿ ಕುಟುಂಬವು ತನ್ನ ಸ್ವಂತವಾಗಿ ಭೂಮಿ, ಆಹಾರ ಧಾನ್ಯಗಳು, ಬೇಸಾಯ ಪರಿಕರಗಳನ್ನ, ಕುಟುಂಬದ ಸದಸ್ಯರ ಸೇವೆಯನ್ನು ಹೊಂದಿರಬಹುದು. ಇಷ್ಟೇ. ಕೃಷಿ ಕುಟುಂಬದಲ್ಲಿ ಏನಿರುತ್ತೆ, ಒಂದು ಕೃಷಿ ಕುಟುಂಬ ಬಹಳ ಅಂದ್ರೆ ಸ್ವತಃ ಒಂದು ಭೂಮಿ ಇರುತ್ತೆ, ಸ್ವಂತವಾಗಿ ಆಹಾರ ಧಾನ್ಯಗಳು ಇರುತ್ತೆ, ಬೇಸಾಯ ಪರಿಕರಗಳು, ಕುಟುಂಬದ ಸದಸ್ಯರ ಒಂದು ಸೇವೆಯನ್ನು ಹೊಂದಿರುತ್ತೆ. ನೇಕಾರ ನೋಡಿ, ನೇಕಾರ ತನ್ನ ಕಡೆ ಏನಿರುತ್ತೆ, ಅವನ ಹತ್ರ ಏನಿರುತ್ತೆ, ನೇಕಾರನ ಹತ್ರ ಹತ್ತಿ ಇರುತ್ತೆ, ನೂಲಿರುತ್ತೆ, ಬಟ್ಟೆ ತಯಾರು ಮಾಡುವುದಕ್ಕೆ ಬೇಕಾದ ಇತರ ಸಲಕರಣೆಗಳನ್ನ ಆತ ಹೊಂದಿರಬಹುದು. ಶಿಕ್ಷಕರ ಹತ್ರ ಏನಿರುತ್ತಪ್ಪ, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವಂತಹ ಒಂದು ಕೌಶಲ್ಯವನ್ನು ಹೊಂದಿರ್ತಾರೆ. ಇದನ್ನ ನಮಗೂ ಗೊತ್ತಾಯ್ತು ಈಗ. ಅದೇ ರೀತಿ ಈ ಮೂಲಕ ಸಮಾಜದ 4 ವರ್ಗದ ಜನರು ತಮ್ಮ ಬಳಿ ಇರುವ ಸಂಪನ್ಮೂಲಗಳನ್ನ ಉಪಯೋಗಿಸಿಕೊಂಡು ಕೆಲವು ಸರಕು ಸೇವೆಗಳನ್ನು ಉತ್ಪಾದಿಸಬಹುದು. ಆದ್ರೆ ಅವರಿಗೆ ಅಗತ್ಯವಿರುವ ಇತರ ಸರಕು ಸೇವೆಗಳನ್ನ ಪಡೆಯಲು ತಾವು ಉತ್ಪಾದನೆ ಮಾಡಿದ ಉತ್ಪನ್ನದ ಒಂದು ಭಾಗವನ್ನ ಮಾರಾಟ ಮಾಡಿ ತನಗೆ ಬೇಕಾದ ವಸ್ತುಗಳನ್ನ ಕೊಂಡುಕೊಳ್ತಾನೆ. ನೋಡಿ, ಶಿಕ್ಷಕ ಇದ್ದಾನೆ ಅಂತ ತಿಳ್ಕೊಳ್ಳಿ. ಶಿಕ್ಷಕ ಇದ್ದಾನೆ ಅಂತಂದ್ರೆ ಶಿಕ್ಷಕ ಆತ ಸೇವೆಯ ಸರಕು ಸೇವೆಯನ್ನ ತೆಗೆದುಕೊಳ್ಬೇಕಂತಂದ್ರೆ ತಾನು ಏನು ಕೆಲಸ ಮಾಡಿರ್ತಾನಲ್ಲ, ಆ ಕೆಲಸ ಮಾಡಿದ್ರಲ್ಲಿ ಹಣ ಬರುತ್ತೆ. ಹಣ ಅದರಲ್ಲಿ ಬಂದಿರ್ತಕ್ಕಂಥ ಒಂದು ಭಾಗವನ್ನು ದುಡ್ಡು ಕೊಟ್ಟು ಆತ ಖರೀದಿ ಮಾಡಬೇಕಾಗತ್ತೆ. ಇದು ಒಂದು ಉದಾಹರಣೆಯನ್ನು ಇಲ್ಲಿ ನೋಡ್ತಾ ಹೋಗೋಣ. ಈಗ ಕೃಷಿ ಕುಟುಂಬವು ಆಹಾರ ಧಾನ್ಯಗಳನ್ನು ಉತ್ಪಾದಿಸಬಹುದು. ಆ ಕುಟುಂಬವು ತನ್ನ ಉತ್ಪನ್ನದ ಒಂದು ಭಾಗವನ್ನು ಅನುಭವದ ಉದ್ದೇಶಕ್ಕಾಗಿ ಬಳಸಿ ಉಳಿದ ಉತ್ಪನ್ನದ ಭಾಗವನ್ನು ಬಟ್ಟೆ, ವಸತಿ, ಶಿಕ್ಷಣ, ವಿವಿಧ ಸೇವೆಗಳಿಗೆ ವಿನಿಮಯಕ್ಕಾಗಿ ಸಂಗ್ರಹಿಸಿಟ್ಕೊಳ್ಬಹುದು. ಒಂದು 10 ಚೀಲ ಇದೆ ಅಂದ್ರೆ ಒಂದು ಚೀಲ ನಮ್ ಕಾಳು ಸಾಕು, ಧಾನ್ಯಗಳ ಸಾಕು, 9 ಚೀಲ ಮಾರಾಟ ಮಾಡಿ ಆರೋಗ್ಯ ಸೇವೆ, ಬಟ್ಟೆ ಅಥವಾ ಇನ್ನುಳಿದ ಸೇವೆಗಳಿಗೆ ಅವು ಅದನ್ನ ವಿನಿಮಯ ಮಾಡುತ್ತೆ. ಅದೇ ರೀತಿ ಒಬ್ಬ ನೇಕಾರ ತಾನು ತಯಾರಿಸಿದ ಬಟ್ಟೆಗಳನ್ನ ಹಣಕ್ಕೆ ವಿನಿಮಯ ಮಾಡ್ತಾನೆ ಮತ್ತು ಅವನು ಬೇಕಾದ ವಿವಿಧ ಸರಕು ಸೇವೆಗಳನ್ನ ಬಳಸ್ಕೊಳ್ತಾನೆ. ಮುನ್ನೋಡೋದಾದ್ರೆ ಅದೇ ರೀತಿ ಶಿಕ್ಷಕರು ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಾರೆ, ಪಾಠವನ್ನ ಮಾಡ್ತಾರೆ, ಹಣವನ್ನ ಸಂಪಾದಿಸಿ ಆ ಹಣವನ್ನ ಉಪಯೋಗಿಸಿಕೊಂಡು ತಮಗೆ ಬೇಕಾದ ಸರಕು ಸೇವೆಗಳನ್ನ ಪಡೀತಾರೆ. ಇಷ್ಟು ಸಿಂಪಲ್ ಆಗಿದೆ. ಉಪಸಂಹಾರ: ಹೀಗೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನಲ್ಲಿರುವ ಸಂಪನ್ಮೂಲಗಳನ್ನ ಬಳಸಿಕೊಂಡು ತನ್ನ ಬಯಕೆಗಳನ್ನ ಈಡೇರಿಸಿಕೊಳ್ಳಬಹುದು. ಇಷ್ಟು ಸಿಂಪಲ್ ಇದೆ ಕ್ವಶನ್. ಈ ವಿಡಿಯೋ ನೋಡಿದ್ರೆ ಸಾಕು ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದಾನೆ. ಟೆಲಿಗ್ರಾಮ್ ಚಾನಲ್ ಅಲ್ಲಿ ಈ PDF ಅನ್ನ ಕೊಟ್ಟಿದ್ದೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.